ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇವಾಗ ಇಲ್ಲೇ ಚಿಮ್ಮಿಲಿ ಸ್ಟೇ ಆಗಿದ್ದೀವಿ. ಬದ್ರಿನಾಥಿನ 120 ಕಿಲೋಮೀಟರ್ ಐತಿ. ಬದ್ರಿನಾಥ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಜೋಶಿಮಠ ಮತ್ತು ಚಿಮ್ಮಿ ಹತ್ರ ಒಂದು ಇದು ಬರುತ್ತೆ, ಕರ್ಣಪ್ರಯಾಗ ಅಂತ. ಕರ್ಣಪ್ರಯಾಗ ಅಂದರೆ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಗೊತ್ತಾಗಿಲ್ಲ ಅಂದ್ರೆ ನಾನು ಮುಂದೆ ಹೇಳ್ತೀನಿ. ಇವಾಗ ಕರ್ಣಪ್ರಯಾಗ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನ ನೋಡ್ಕೊಂಡು ಮುಂದೆ ಬದ್ರಿನಾಥ್ ಹೋಗೋಣ. ಆ ಕರ್ಣಪ್ರಯಾಗ ಅಂದ್ರೆ ಏನು, ಅದೇನು ಏನು ಹಿಸ್ಟ್ರಿ ಐತಿ ಎಲ್ಲ ನಿಮ್ಗೆ ಹೇಳ್ತೀನಿ. ಇವಾಗ ನೋಡ್ರಿ, ಇಲ್ಲೇ ನಾವು ಒಂದು ಸ್ಟೇ ಮಾಡಿದ್ದು ಇಲ್ಲೇ ಚಿಮ್ಲಿಯಲ್ಲಿ. ಭಾಳ ಅಂದ್ರೆ ಭಾಳ ಚಿಮ್ಲಿನ ಎಂಟ್ರಿ ಹತ್ರ ನಾವು ಇಲ್ಲೇ ಸ್ಟೇ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಚೀಪಲ್ಲಿ ರೂಮ್ ಸಿಗ್ತಿಲ್ಲೇ, ಮಸ್ತ್ ಎಲ್ಲ ಸ್ಟೇ ಮಾಡಿದ್ವಿ. ಇವಾಗ ಬದ್ರಿನಾಥ್ ಹೋಗ್ತಾ ಇದೀವಿ. ಫಸ್ಟ್ ಕರ್ಣಪ್ರಯಾಗ ಹೋಗ್ಬೇಕು. ನೀವು ಯಾರಾದರೂ ಚಾರ್ಧಾಮ್ ಯಾರು ಮಾಡ್ತಾಯಿದ್ರು ಅಂದರೆ ಕೇದಾರನಾಥಿಂದ ಬದ್ರಿನಾಥ್ ಹೋಗ್ಬೇಕಾದ್ರೂ ಜೋಶಿಮಠ ಅಂತ ಒಂದು ಬರುತ್ತೆ. ಆಲ್ಮೋಸ್ಟ್ ಇದು ಆನ್ ದಿ ವೇಲೇ ಬರುತ್ತೆ. ನೀವು ಒಂದು ಕರ್ಣಪ್ರಯಾಗನ ಒಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಆ ಕರ್ಣಪ್ರಯಾಗ ಏನು ಅಂದರೆ ಏನು ಅಂತ ನಾವು ಇವಾಗ ಆನ್ ದಿ ವೇ ಅದು ಫಸ್ಟ್ ಅಲ್ಲಿ ಟೆಂಪಲ್ ಹತ್ರ ಹೋಗೋಣ. ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ಕರ್ಣ ಮಂದಿರ ಎಂಟ್ರಿ ಆಗಿದ್ವಿ. ಇಲ್ಲಿ ಕರ್ಣ ಮಂದಿರಲ್ಲಿ ಒಂದು ಮೇನ್ ಮಾರ್ಕೆಟ್ ಅಂತ ಬರುತ್ತೆ. ಅಲ್ಲಿಂದ ಸ್ವಲ್ಪ ಡೌನ್ ಬಂದರೆ ದೇವಸ್ಥಾನ ಸಿಗುತ್ತೆ ಅಂತ ಹೇಳ್ಯಾರ. ಬರ್ರಿ ಹೋಗೋಣ. ಇದೆ ಬ್ಯಾಗ್ ತೊಗೊಂಬಿಡಕ್ಕೆ, ಟ್ಯಾಂಕ್ ಬ್ಯಾಗ್. ಕರ್ಣ ಮಂದಿರ ಎಂಟ್ರಿ ಆಗಿದ್ವಿ. ಇದೆ ನೋಡಿ ಕರ್ಣ ಮಂದಿರ, ಒಂದು ದೇವಸ್ಥಾನ. ವಿಡಿಯೋ ಕರ್ಸಕ್ತೆ ಕರ್ಣ ದೇವಸ್ಥಾನ ನೋಡಿ. ನಮ್ಮ ಸೂರ್ಯಪುತ್ರ ರಾಜೇಯ ಕರ್ಣ, ಅಂಗರಾಜ ಕರ್ಣನ ಒಂದು ಮಂದಿರ. ಇದನ್ನ ಕರ್ಣಪ್ರಯಾಗ ಅಂತ ಕರೀತಾರೆ. ಫೋಟೋ ತಕ್ಕ ಬೈ, ಫೋಟೋ. ಅರ್ಜುನ ಏನಪ್ಪ ಅಂತಂದ್ರೆ ಕರ್ಣನ ಒಂದು ಅಂತ್ಯ ಮಾಡಿದಾಗ ಮೋಸದಿಂದ, ಅವಾಗ ಶ್ರೀಕೃಷ್ಣ ಮತ್ತೆ ಏನಪ್ಪ ಅಂತಂದ್ರೆ ಕರ್ಣನ ಒಂದು ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಅಂದಾಗ ಕರ್ಣ ಒಂದು ಬೇಡಿಕೆ ಇಡ್ತಾನೆ. ಏನಪ್ಪ ಅಂತಂದ್ರೆ ಇದು ಯಾವುದೇ ಒಂದು ಭೂಮಿ ಪಾಪ ಮಾಡದೇ ಇರೋಂಥ ಭೂಮಿ ಮೇಲೆ ನಂದು ಅಂತ್ಯ ಸಂಸ್ಕಾರ ಮಾಡುತ್ತೆ ಅಂತ. ಅವಾಗ ಕರ್ಣ ಏನು ಮಾಡೋದಂತ ಯೋಚನೆ ಮಾಡಿ ಅವಾಗ ಏನು ಮಾಡ್ತಾನೆ ಅಂತಂದ್ರೆ, ಈ ಒಂದು ಏನು ರಿವರ್ ಕಾಣ್ತಾ ಇದೆಯಲ್ಲ, ಈ ರಿವರು ನೋಡ್ರಿ ಇಲ್ಲೇ, ಈ ಒಂದು ರಿವರ್ ಒಳಗಡೆ ಕರ್ಣ ತನ್ನ ಅಂಗೈಯಲ್ಲಿ ಕರ್ಣನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂತ್ಯ ಸಂಸ್ಕಾರ ಮಾಡಿದ್ಮೇಲೆ ಅದಕ್ಕೆ ಇದು ಅವಲಿಂದ ಇದು ಕರ್ಣಪ್ರಯಾಗ ಅಂತ ಈ ಒಂದು ಇಲ್ಲಿನ ಜನರು ಇದಕ್ಕೆ ಹೆಸರಿಟ್ಟಾರ. ಮತ್ತು ಏನಂದ್ರೆ ಈ ಒಂದು ರಿವರ್ ಪಕ್ಕದಲ್ಲೇ ನಿಮಗೆ ಒಂದು ಕರ್ಣನ ದೇವಸ್ಥಾನ ಇದೆ, ಈ ಕೌಸರ್ ರಿವರ್. ಮತ್ತೆ ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಈ ಒಂದು ನದಿ ಆ ಕಡೆಯಿಂದ ಬರಕಂತಿದ್ದು ಅಲ್ಲಕ್ಕನಂದ, ಮತ್ತು ಈ ಕಡೆಯಿಂದ ಏನು ಬರಕಂತಿದ್ದು ಪಿಂಡವರು. ಇವೆರಡು ಸೇರಿ ಸಂಗಮ ಆಕತೆ. ಈ ಒಂದು ಜಾಗದಾಗ ನಮ್ಮ ಸೂರ್ಯಪುತ್ರ ಕರ್ಣನ ಒಂದು ಅಂತ್ಯ ಸಂಸ್ಕಾರ ಮಾಡ್ರ. ಆ ಒಂದು ದಿವಸದಿಂದ ಇದು ಕರ್ಣಪ್ರಯಾಗ ಅಂತ ಒಂದು ಕರೀತಾರೆ. ಕರ್ಣಪ್ರಯಾಗ ಬರ್ತದೆ ನಾವು ಹೇಳಿದೀವಿ, ಅಲ್ಲಕ್ಕನಂದ ನದಿ ಮತ್ತು ಇದು ಒಂದು ನದಿ ಅಂತ. ಪಿಂಡರ್ ನದಿ ಅಂತ ಯಾಕೆ ಕರಿತಾರಪ್ಪ ಅಂತಂದ್ರೆ, ಕರ್ಣನ ಒಂದು ಅಂತ್ಯ ಸಂಸ್ಕಾರ ಮಾಡಿದ್ಮ್ಯಾಗ ನಾವು ಏನೊಂದು ಬೂದಿ ಅಂತ ಹೇಳ್ತೀವಿ, ಕಂಡನ ಒಂದು ಸಮಾಧಿ ಇದು, ಅದನ್ನ ಇಲ್ಲಿ ಒಂದು ಬಿಡ್ತಾರ ಒಂದು ನದಿ ಒಳಗೆ. ಅವಾಗಲಿಂದ ಇದನ್ನ ಪಿಂಡ ನದಿ ಅಂತ ಕರಿತಾರೆ. ಮತ್ತು ಇದು ಅಲ್ಲಕ್ಕನಂದ, ಇವೆರಡು ಸೇರಿ ಇಲ್ಲಿ ಸಂಗಮ ಆಗೋದಕ್ಕೆ ಕರ್ಣಪ್ರಯಾಗ ಅಂತ ಕರಿತಾರೆ. ನನಗೆ ಭಾಳ ಖುಷಿ ಆಗೈತಿ. ಯಾಕಂತಂದ್ರೆ ಪ್ರತಿಯೊಬ್ಬ ಒಂದು ಜೀವನದ ಕರ್ಣ ಏನಪ್ಪ ಅಂತಂದ್ರೆ ಒಂದು ಇನ್ಸ್ಪಿರೇಷನ್. ಯಾಕಂದ್ರೆ ಭಾಳ ಜನ ಕರ್ಣನ ಫಾಲೋ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಜೀವನ ಮುಂದಿರೋರು ಕರ್ಣನ ಇಷ್ಟಪಟ್ಟೆ ಪಡ್ತಾರೆ. ಯಾಕಂದ್ರೆ ಅಂಥ ಒಂದು ವ್ಯಕ್ತಿತ್ವ ಕರ್ಣ ಭಾಳ ದುಷ್ಟ ನಾಯಕ, ದುರಂತ ನಾಯಕ ಅಂತ ಕರೆಯಲ್ಪಡೋ ಕರ್ಣನ ಒಂದು ಜಾಗ ನಾವು ಇದೀವಿ. ಭಾಳ ಖುಷಿ ಆಗುತ್ತದೆ. ಇವಾಗ ಏನಪ್ಪ ಅಂತಂದ್ರೆ ಈ ಕರ್ಣನ ಒಂದು ದೇವಸ್ಥಾನ ಏನೈತೆ ಅಂತಂದ್ರೆ, ಕರ್ಣನ ಒಂದು ಇದು ಏನಪ್ಪ ಅದು ಒಂದು ಕರ್ಣನ ಒಂದು ಆಸ್ತಿನ ಅಲ್ಲಿ ಇಟ್ಟಿದ್ದಕ್ಕೆ ಅಲ್ಲೇ ಒಂದು ದೇವಸ್ಥಾನ ಮಾಡ್ರೆ, ಅದನ್ನ ಕರ್ಣಪ್ರಯಾಗ ಅಂತ ಕರೀತಾರೆ. ಆ ದೇವಸ್ಥಾನ ನಿಮ್ಗೆ ಇನ್ನೇನು ತೋರಿಸ್ತೀನಿ, ಬೇಕಾದ್ರೆ ನೋಡ್ಕೊಳ್ರಿ. ಬಾಜು ಒಂದೊಂದು ದೇವಸ್ಥಾನದ ಜೊತೆಗೆ ಪಕ್ಕದಲ್ಲಿ ಒಂದು ಕೃಷ್ಣನ ಒಂದು ಮೂರ್ತಿ ಕೂಡ ಐತೆ. ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಇದೇನು ಐತಿ, ಇದು ಒಂದು ಕರ್ಣನ ದೇವಸ್ಥಾನ. ಕರ್ಣನ ಒಂದು ಅಸ್ಥಿಯನ್ನ ಇಟ್ಟಿದ್ದಕ್ಕೆ ಒಂದು ದೇವಸ್ಥಾನ ಕಟ್ಟಾರ. ಕರ್ಣನ ಒಂದು ಮೂರ್ತಿ ನೋಡ್ಕೊಳ್ರಿ ಹೆಂಗೈತೆ ಅಂತ. ಇದು ಏನಪ್ಪ ಅಂದ್ರೆ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ಕರ್ಣನ ಒಂದು ಅಂಗೈಯಲ್ಲಿ ಅಂತಿಮ ಸಂಸ್ಕಾರ ಮಾಡಿರ್ತಾನ. ಹಂಗೆ ಒಂದು ಶ್ರೀಕೃಷ್ಣನ ಮೂರ್ತಿ ಕೂಡ ಇಲ್ಲಿ ಐತಿ. ನೋಡ್ರಿ ಹೆಂಗಿದೆ ಇದು ಒಂದು ದೇವಸ್ಥಾನದ ಒಂದು ವ್ಯೂ. ನನಗಂತೂ ಭಾಳ ಖುಷಿ ಆಗೈತಿ. ಯಾಕಪ್ಪ ಅಂತಂದ್ರೆ ಇದು ನಾನಂತೂ ಕರ್ಣನ ಭಾಳ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಂದು ಸೂರ್ಯಪುತ್ರನಾಗಿದ್ರು ಕೂಡ ಸೂತನ ಮನೆಯಲ್ಲಿ ಬೆಳೆದು ತನ್ನ ನೀವು ಯಾರಾದರೂ ಒಂದು ಕೇದಾರನಾಥ್ ಬಂದ್ರಿ ಅಂತಂದ್ರೆ, ಕೇದಾರನಾಥ್ ಚಾರ್ಧಾಮ್ ಮಾಡ್ಬೇಕಂದ್ರೆ ಬದ್ರಿನಾಥ್ ಹೋಗ್ಬೇಕಾದ್ರೆ ದಾರಿಯಲ್ಲೇ ಬರುತ್ತೆ ಇದು ಜೋಶಿಮಠ, ಮತ್ತೊಂದು ಚಿವಿಲಿ ಒಂದು ಕರ್ಣಪ್ರಯಾಗ ಅಂತ ಬರ್ತಾ. ಯಾರು ಮಿಸ್ ಮಾಡ್ಕೊಬಿಡ್ರಿ. ಈ ಒಂದು ಎಂಟ್ರಿ
ಇಲ್ಲಿ ಒಂದು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಭಾರಿ ಐತಿ ದೇವಸ್ಥಾನ. ಯಾಕಂದ್ರೆ ಭಾಳ ಒಂದು ನೊಂದ ಜೀವನದ ಒಂದು ಇನ್ಸ್ಪಿರೇಷನ್. ಭಾಳ ಜನ ಒಂದು ಇಷ್ಟಪಡುವಂಥ ಕರ್ಣ ಅವತ್ತು ಯುದ್ಧದಲ್ಲಿ ಸೋತಿರ್ಬೋದು, ಆದರೆ ಎಲ್ಲರ ಜೀವನದಲ್ಲಿ ಕರ್ಣನ ಹೆಸರು ಅಜರಾಮರಾಗೈತಿ. ಈ ಕರ್ಣ ಸ್ನೇಹಿತರೆ, ಇವಾಗ ನಾವೇನೋ ಒಂದು ಕರ್ಣಪ್ರಯಾಗ ನೋಡಿದ್ದೀವಿ. ಆ ಒಂದು ಕರ್ಣಪ್ರಯಾಗ ನಿಮ್ಗೆ ಗೊತ್ತಿರುತ್ತೆ. ಕರ್ಣ ಒಂದು ಸೂರ್ಯಪುತ್ರ ಕರ್ಣ ಯಾರಂತ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಸೂರ್ಯಪುತ್ರನಾಗಿ ಹುಟ್ಟಿದ್ರು ಕೂಡ ಕುಂತಿ ಒಂದು ಜಗತ್ತಿನ ಲೋಕಕ್ಕೆ ಮಾನ ಮರ್ಯಾದೆಗೆ ಎದುರಿ ಒಂದು ಗಂಗಾ ನದಿಯಲ್ಲಿ ಬಿಟ್ಬಿಡ್ತಾಳೆ. ಆ ಒಂದು ನದಿಯಲ್ಲಿ ಬಿಟ್ಟ ಮಗು ಮುಂದೆ ಒಂದು ರಥ ಓಡಿಸುವ ಸೂತನ ಮನೆಯಲ್ಲಿ ಆ ಮಗು ಸಿಗುತ್ತೆ. ಅವರು ಸಾಕಿ ಬೆಳೆಸಿದ ಮಗ ರಾಧೇಯ ಕರ್ಣ ಆಗ್ತಾನೆ. ಮುಂದೆ ಮತ್ತೆ ಏನಪ್ಪ ಅಂತಂದ್ರೆ ಪರಶುರಾಮನ ಶಿಷ್ಯನಾಗಿ ಪರಶುರಾಮನಿಂದ ಶಾಪ ಪಡೋದು, ಮತ್ತು ಭೂಮಿ ತಾಯಿ ಶಾಪ ಪಡೋದು, ಮತ್ತು ಒಂದು ಹಸುವಿಗೆ ಒಂದು ಬಾಣ ಹೊಡೆದು ಮಿಸ್ ಆಗಿ ಆ ಒಂದು ಮಾಲಕನ ಒಂದು ಶಾಪ ಪಡೆದು, ಮತ್ತು ಎಲ್ಲರ ಶ್ರೀಕೃಷ್ಣ, ಇಂದ್ರ, ಕುಂತಿ ಮತ್ತು ಎಲ್ಲರ ಒಂದು ಏನೊಂದು ಮೋಸ ಮಾಡಿ ಕರ್ಣನ ಒಂದು ಅಂತ್ಯ ಮಾಡ್ತಾರೆ. ಅಂತ್ಯ ಮಾಡಿದ ಮೇಲೆ ಕರ್ಣ ಕೃಷ್ಣನಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಭೂಮಿ ಮೇಲೆ ಯಾವುದೇ ಒಂದು ಜಾಗ ಪಾಪ ಇಲ್ಲದೆ ಇರೋ ಜಾಗದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಮಾಡೋಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣನು ಅಂಥ ಒಂದು ಭೂಮಿ ಯಾವುದೂ ಇಲ್ಲ ಅಂತ ಅಂದ್ಕೊಂಡು ಇಲ್ಲಿ ಬಂದು ಏನು ಮಾಡ್ತಾನಂದರೆ ತನ್ನ ಅಂಗೈಯಲ್ಲಿ ಕರ್ಣನ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂತ್ಯ ಸಂಸ್ಕಾರ ಮಾಡಿದ ಮೇಲೆ ಒಂದು ಅಲ್ಲಿ ನೀವು ನೋಡಿದ್ರಿ ಪಿಂಡರ್ ನದಿ ಅಂತೊಂದೊಂದು ಆ ಅಸ್ಥಿನಲ್ಲೇ ಬಿಡ್ತಾರೆ. ಮತ್ತು ಆ ಒಂದು ಮೇಲೆ ಗುಡಿ ಏನಂದ್ರೆ ಒಂದು ಟಾಪಲ್ಲಿದೆ, ಅದ್ರೊಳಗಡೆ ಗುಡಿ ಒಳಗಡೆ ನಿಮಗೆ ಒಂದು ಕೃಷ್ಣ ಮತ್ತು ಒಂದು ಕರ್ಣ 2 ಸ್ಟ್ಯಾಚು ಇದೆ. ಅದರ ಅರ್ಥ ಏನಂತಂದರೆ ಆ ಒಂದು ಅಂಗೈಲಿ ಏನೊಂದು ಅಂತ್ಯ ಸಂಸ್ಕಾರ ಮಾಡ್ತಾನೆ ಅದೇ ಆ ಜಾಗ ಅದು. ಆ ಜಾಗದಲ್ಲೇ ಒಂದು ದೇವಸ್ಥಾನ ಕಟ್ಟ್ಯಾರ. ಯಾರು ನೀವು ಒಂದು ಬದ್ರಿನಾಥ್ ಹೋಗ್ಬೇಕಾದ್ರೆ ಒಂದು ಹಂದುವಿನ ಕರ್ಣಪ್ರಯಾಗ ಅಂತ ಬರ್ತಾ, ಯಾರು ಮಿಸ್ ಮಾಡ್ಕೊಬೇಡ್ರಿ. ಯಾಕಂದ್ರೆ ಒಂದು ಭಾರಿ ಅಂದ್ರೆ ಒಂದು ನೊಂದ ಮನಸ್ಸುಗಳ ಒಂದು ಸ್ಫೂರ್ತಿದಾಯಕ ಆದಂಥ ಕರ್ಣನ ಒಂದು ಮಂದಿರ ಅದು. ಯಾರು ಮಿಸ್ ಮಾಡ್ಕೊಬೇಡ್ರಿ. ಕರ್ಣನ ಒಂದು ಆಶೀರ್ವಾದ ತೊಗೊಂಡು ಹೋಗ್ರಿ. ಬರ್ರಿ ಇವಾಗ ನಾವು ಹೋಗೋಣ ಬದ್ರಿನಾಥ್. ಬನ್ನಿ ಹೋಗೋಣ. ಪಾಪ ಒಂದು ಫ್ಯಾಮ್ಲಿ ನೋಡಿ, ಒಂದು ಸ್ಪೆಂಡರ್ ಬೈಕಲ್ಲಿ ಅದ್ಯಾವುದೋ ಬ್ಯಾಗಲ್ಲೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಕೊಂಡು ಒಂದು ಚಾರ್ಧಾಮ್ ಯಾತ್ರೆ ಮಾಡ್ತಾಯಿದ್ರು ಗೊತ್ತಿಲ್ಲ, ಒಂದು ಯಾತ್ರೆ ಮಾಡ್ತಾಯಿದ್ದಾರೆ. ಒಂದು ಸೆಂಟ್ರಲ್ ಮಗು ನೋಡಿ. ಆದರೆ ಸೇಫ್ಟಿ ಇವರು ಹೆಲ್ಮೆಟ್ ಏನು ಹಾಕಿಲ್ಲ. ನನಗೇನೋ ಕೇಳ್ಪಟ್ಟೆ ಪಂಜಾಬ್ದವ್ರದ್ದು ಅವ್ರಿಗೆ ಅದೊಂದು ಪರ್ಮಿಷನ್ ಇದೆ ಅಂತೆ ವಿತೌಟ್ ಹೆಲ್ಮೆಟ್. ಯಾಕಂದ್ರೆ ಅವ್ರು ಏನೋ ಒಂದು ಅವ್ರ ಧರ್ಮದಲ್ಲಿ ಒಂದು ತಲೆಗಿದೆ ಸುತ್ತಾರಲ್ಲ, ನಾವು ಹೆಂಗೆ ಪಟ್ಕೊಂತೀವಿ ಆ ಥರ ಒಂದು ಸುತ್ತಾರಲ್ಲ, ಹಂಗಾಗಿ ಅವ್ರಿಗೆ ಪರ್ಮಿಷನ್ ಇದೆ ಅಂತ. ಇಲ್ಲಿ ನೋಡ್ರಿ, ಒಂದು ಮಗು ಮತ್ತು ಗಂಡ ಹೆಂಡತಿ ಒಂದು ಯಾತ್ರೆ ಹೊಂಟಾರ. ಚಾರ್ಧಾಮ್ ಮಾಡೋಕೆ ಹೊಂಟಾರ ಏನಂತ ಗೊತ್ತಿಲ್ಲ. ಈ ಒಂದು ರೂಟಲ್ಲಿ ಭಾಳ ಅಂದ್ರೆ ಭಾಳ ಪಂಜಾಬ್ ಗಾಡಿ ಹೋಗ್ತಾ ಇದ್ದಾವೆ. ಅವ್ರದ್ದು ಇಲ್ಲಿ ಏನಾದರೂ ಒಂದು ಧರ್ಮದ ಸಂಬಂಧಪಟ್ಟ ಏನಾದರೂ ಒಂದು ದೇವಸ್ಥಾನ ಏನಾದರೂ ಐತೆ ಅಂತ ನನಗೆ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಗಾಡಿ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ, ಹೋಗ್ತಾ ಇದ್ದಾರೆ. ಮಾತಾಡ್ಸೋ ಒಳ್ಳೆ ಟೈಮಲ್ಲ. ಯಾಕಂದರೆ ಇದೊಂದು ಘಾಟ್ ಸೆಕ್ಷನ್ ಅದಂದ್ರೆ ಸ್ವಲ್ಪ ಡೇಂಜರು. ಎಲ್ಲರೂ ಅವರು ಸೈಡ್ ನಿಂದಿರಿಸಿದ್ರೆ ಸ್ವಲ್ಪ ಮಾತಾಡ್ಸ್ಕೊಂಡು ಕೇಳೋಣ. ಇವಾಗ ನೋಡ್ರಿ ಒಂದು ಟನಲ್ ಸಿಕ್ತು, ಬರ್ರಿ ಹೋಗೋಣ. ಓಹೋ ಲೈಟ್ ಹಾಕಿದ್ರೆ ಕಾಣಲ್ಲ, ಇಲ್ಲಿ ಏನು ಕಾಣಲ್ಲ, ಏನಕ್ಕೆ ಸಾಕಾಗಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಭಾಳ ಅಂದ್ರೆ ಗಾಡಿಗಳೋದು. ಇಲ್ಲಿ ಏನಾದರೂ ಅವ್ರದ್ದು ಸಂಬಂಧಪಟ್ಟ ದೇವ್ರದ್ದು ಏನಾದರೂ ಇರ್ಬೋದು ಅನ್ಕೊಂತೀನಿ. ಚಾರ್ಧಾಮ ಬದ್ರಿನಾಥ್ಗೆ ಹೋಗ್ತಾ ಇದ್ರೆ ಗೊತ್ತಿಲ್ಲ. ಮುಂದೆ ಯಾರಾದರೂ ಸಿಕ್ಕರೆ ನಾನು ನಿಮ್ಗೆ ಅದ್ರ ಬಗ್ಗೆ ಕೇಳ್ಕೊಂಡು ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡ್ರಿ, ಇವಾಗ ಇಲ್ಲೆಲ್ಲ ಫ್ಲ್ಯಾಗ್ ಹಾಕೊಂಡು ಹೋಗ್ತಾ ಇದಾರೆ ಎಲ್ಲ ಪಂಜಾಬ್ದವರು. ಯಾವುದೋ ಒಂದು ಫ್ಲ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾರೆ, ಗೊತ್ತಿಲ್ಲ.